ಅಮೃತಫಲಂ ಹೇಳೋ ಹಾಗೆ ಸೌರಭದಾಸ ಸಾಹಿತ್ಯ ವಿದ್ಯಾಲಯದಿಂದ ಪಂಚಮುಖಿ ಪ್ರಪಂಚ ಎಂಬ ಕಾರ್ಯಕ್ರಮದಲ್ಲಿ ಚಿಂಚವಾಡದ ಸದಸ್ಯರಾದಂತಹ ನಾವೆಲ್ಲರೂ ಸೇರಿ ಇಂದು 5 ಕಾರ್ಯಕ್ರಮವನ್ನ 5 ಸೇವೆಯನ್ನ ಗುರುಗಳಿಗೆ ಸಮರ್ಪಿಸುತ್ತೇವೆ. ಗುರುಗಳ ಮುಖಾಂತರ ಹರಿವಾಯು ಗುರುಗಳಿಗೆ ಸಮರ್ಪಣೆಯನ್ನು ಮಾಡುವುದಕ್ಕೆ ಇಚ್ಛಿಸುತ್ತೇವೆ. ಇಂದು ನಾವು ಆರಿಸಿಕೊಂಡಂತಹ ಒಂದು ಕೃತಿ ಶ್ರೀ ಗೋಪಾಲದಾಸಾರ್ಯರ ಕೃತಿಯಾದಂತಹ ಕಾಯೋ ಶ್ರೀ ನಾರಸಿಂಹ. ಈ ಕಾಯೋ ಶ್ರೀ ನಾರಸಿಂಹವನ್ನ ಅಪರೋಕ್ಷ ಜ್ಞಾನಿಗಳಾದಂತಹ ಗೋಪಾಲದಾಸರು ಭಕ್ತರ ಪರವಾಗಿ ನರಸಿಂಹದೇವರನ್ನ ಅಪಮೃತ್ಯು ಪರಿಹಾರಕ್ಕಾಗಿ ಹಾಗೂ ನಮಗೆ ಬರುವಂತಹ ಭಯ ಮತ್ತು ಅನೇಕ ಅಜ್ಞಾನ ಇದನ್ನೆಲ್ಲವನ್ನು ಉಳಿಸುವುದಕ್ಕಾಗಿ ದಾಸಾರ್ಯರು ನಮ್ಮ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನ ಅನೇಕ ರೀತಿಯಾಗಿ ಸ್ತುತಿ ಮಾಡ್ತಾರೆ. ಮೊದಲನೇ ಪಲ್ಲವಿಯಲ್ಲೇ ತಿಳಿಸ್ತಾರೆ ತ್ರಯಂಬಕ ದಮನೀಶ ಅಂತ ಹೇಳಿ. ತ್ರಯಂಬಕ ಅಂದ್ರೆ ರುದ್ರ, ರುದ್ರಾದಿ ಅಮರರು ಅಂದ್ರೆ ದೇವತೆಗಳು, ರುದ್ರಾದಿ ದೇವತೆಗಳಿಗೂ ಈಶನಾದಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಅಂತಹ ಸರ್ವೋತ್ತಮ ನಮ್ಮ ಅಜ್ಞಾನವೆಂಬ ಅಂಧಕಾರ ಕತ್ತಲಿನಂತ ಇದೆ, ಅದನ್ನು ಓಡಿಸುವುದಕ್ಕಾಗಿ ಮಾರ್ತಾಂಡ ಅಂದ್ರೆ ಸೂರ್ಯ ಬಂದ ಹಾಗೆ ಆ ಸೂರ್ಯ ಜ್ಞಾನವನ್ನ ತುಂಬಿಸಿ ಭಕ್ತ ಜನರಿಗೆ ಪಾಲನೆಯನ್ನ ಮಾಡಲಿ ಅನ್ನೋದನ್ನ ಪ್ರಾರ್ಥನೆ ಮಾಡ್ತಾರೆ. ಈ ನರಸಿಂಹದೇವರು ಎಲ್ಲಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಜೀವಿಯ ಸುಷುಮ್ನ ನಾಡಿಯಲ್ಲಿ ಇದ್ದು ನಮಗೆ ಬರುವಂತಹ ಅಪಮೃತ್ಯುವನ್ನ ಪರಿಹಾರ ಮಾಡ್ತಾರೆ. ಅಪಮೃತ್ಯು ಅಂದ್ರೆ ಕೇವಲ ಅಪಮೃತ್ಯು ಅಂತ ಅಲ್ಲ, ನಮಗೆ ಭಗವಂತನ ವಿಸ್ಮರಣೆಯು ಅಪಮೃತ್ಯು ಪ್ರತಿನಿತ್ಯ ಬರುವಂತದ್ದು. ಅದನ್ನ ಪರಿಹಾರ ಮಾಡುವಂತಹ ರೂಪವು ನರಸಿಂಹ ರೂಪ. ಈ ಪರಮಾತ್ಮನಲ್ಲಿ ದಾಸಾರ್ಯರು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಒಂದು ಹಠದಿಂದ ಅಂದ್ರೆ ಚಿಕ್ಕ ಮಗು ತನ್ನ ತಾಯಿಯನ್ನ ಪ್ರಾರ್ಥನೆ ಮಾಡುವ ಹಾಗೆ ಹೇಳ್ತಾರೆ, ನೀನು ಸುಜ್ಞಾನಿಯಾಗಿದ್ದೀಯಾ, ಸರ್ವಜ್ಞನಾಗಿದ್ದೀಯಾ, ನಾನಾದರೂ ಅಜ್ಞಾನಿ. ನಾನು ನಿನ್ನನ್ನು ಮರೆತು ಬಿಡ್ತೇನೆ, ಆದ್ರೆ ನೀನು ನನ್ನನ್ನು ಯಾಕೆ ಮರಿತೀಯೋ? ನೀನು ಸರ್ವಜ್ಞನಾಗಿದ್ದೀಯಾ, ನನ್ನನ್ನು ಮರಿಬೇಡ, ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ನೀನು ಪ್ರಬಲ ಅಂದ್ರೆ ಜಗನ್ನಾಥದಾಸರೇನು ಹೇಳ್ತಾರೆ ಅಪ್ರತಿಮಲ್ಲ ಅಂತ ತಿಳಿಸ್ತಾರೆ. ಅದನ್ನೇ ಗೋಪಾಲದಾಸರೇ ಬಳಸಿದಂತಹ ಪದ ಪ್ರಬಲ ಬಳಸಿದ್ದಾರೆ. ನಾನಾದರೂ ಅಬಲ, ನನಗೆ ನೀನು ನನ್ನನ್ನ ರಕ್ಷಣೆ ಮಾಡದೇ ಇದ್ದರೆ ಉಳಿದ ಸಬಲರು ನನ್ನನ್ನು ನೋಡಿ ನಿನ್ನನ್ನು ನೋಡಿ ನಗ್ತಾರಲ್ಲ ಅಂತ ಹೇಳಿ ಅದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಈ ಒಂದು ಕೊನೆಯ ನುಡಿಯಲ್ಲಿ ಸುಂದರವಾದಂತಹ ಪದವನ್ನ ಬಳಸಿದ್ದಾರೆ, ಪಾಲಮುನಿ ರಾಗಾರ ಅಂತ ಹೇಳಿ. ಅಂದ್ರೆ ಪಾಲಸಾಗರವನ್ನ ಕ್ಷೀರ ಸಾಗರವನ್ನ ಆಲಯವನ್ನ ಮಾಡಿಕೊಂಡಂತಹ ನರಸಿಂಹದೇವರು ತಮ್ಮ ಅಂಕಿತವಾದಂತಹ ಗೋಪಾಲದಾಸರ ಅಂಕಿತ ಗೋಪಾಲ ವಿಠಲ ಅವನು ಬೇರೆ ಅಲ್ಲ, ನರಸಿಂಹದೇವರು ಬೇರೆ ಅಲ್ಲ, ಭೇದ ವ್ಯವಸ್ಥಿತರಾದಂತಹ ಪರಮಾತ್ಮ ಎಲ್ಲರಿಗೂ ಸಕಲ ಲೋಕದಕ್ಕೂ ಪಾಲನೆ ಮಾಡುವಂತಹ ರೂಪ. ಅಂತ ನರಸಿಂಹದೇವರು ನಮ್ಮ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಭೀಷಣ ಅಂದ್ರೆ ದುಷ್ಟರಾದಂಥವರಿಗೆ ಸಂಹಾರಕರ್ತನಾಗಿದ್ದಾನೆ. ಸುಭದ್ರ ಅಂದ್ರೆ ಶಿಷ್ಟರನ್ನ ರಕ್ಷಣೆ ಮಾಡುವಂತನಾಗಿದ್ದಾನೆ. ಮೃತ್ಯುವಿಗೆ ಮೃತ್ಯು ಅಂದ್ರೆ ನಮಗೆ ಬರುವಂತಹ ದೋಷವಾದಂತಹ ಮೃತ್ಯುವನ್ನಿಗೆ ಮೃತ್ಯು ಅಂದ್ರೆ ಮುಕ್ತಿಯನ್ನ ಕೊಡುವಂತವನಾಗಿದ್ದಾನೆ. ಜೊತೆಗೆ ಮೃತ್ಯುವಿಗೆ ಮೃತ್ಯು ಅನ್ನೋದಕ್ಕೆ ಮೃತ್ಯುವನ್ನು ಕೊಡುವಂತಹ ಕಾಲರೂಪಿಯಾದಂತಹ ಧರ್ಮರಾಜನಿಗೂ ಮೃತ್ಯುವನ್ನ ಕೊಡುವಂತಹ ಅಂದರೆ ಸರ್ವೋತ್ತಮನಾದಂತಹ ಪರಮಾತ್ಮ ಇಲ್ಲಿ ಈ ರೀತಿಯಾಗಿ ಭಗವಂತನ ಅಷ್ಟಕರ್ತೃತ್ವವನ್ನ ಸ್ತುತಿ ಮಾಡುತ್ತಾ ಭಗವಂತನಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಸುಂದರವಾದಂತಹ ಈ ಕೃತಿಗೆ ನಮ್ಮ ಸದಸ್ಯರು ಗಾಯನ ಹಾಗೂ ನೃತ್ಯದ ಮುಖಾಂತರ ಸೇವೆಯನ್ನ ಮಾಡ್ತಾರೆ. ಕೆಲವು ಸದಸ್ಯರು ಇಲ್ಲಿ ರಂಗೋಲಿಯಲ್ಲಿ ನರಸಿಂಹದೇವರನ್ನ ಬಿಡಿಸಿ ಏಕಕಾಲದಲ್ಲಿ ಈ ಸ್ಮರಣೆಯಲ್ಲಿ ಸೇವೆಯನ್ನ ಸಮರ್ಪಿಸುತ್ತೇವೆ. ಎಲ್ಲರೂ ನೋಡೋಣ ಬನ್ನಿ. ಕಾಯೋ ಶ್ರೀ ನಾರಸಿಂಹ ಕಾಯೋ ಜಯ ನಾರಸಿಂಹ ಕಾಯೋ, ಕಾಯೋ ಶ್ರೀ ನಾರಸಿಂಹ ಕಾಯೋ ಜಯ ನಾರಸಿಂಹ ಕಾಯೋ, ಕಾಯೋ ಶ್ರೀ ನಾರಸಿಂಹ ತ್ರಯಂಬಕಾದ್ಯಮರೇಶ, ಕಾಯೋ ಶ್ರೀ ನಾರಸಿಂಹ ತ್ರಯಂಬಕಾದ್ಯಮರೇಶ, ಭಯಾಂದ ಧೀರ ಮಾತಾಂಡ ಶ್ರೀ ನಾರಸಿಂಹ ಭಯ
ಸಂಗೀತ ಚೋರಗೆ ಬೃಂದಾರ ಕೇಂದ್ರವು ಕೇಳಿಸಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರೀರಾತ್ರಿವಾಸಗೆ ಶಿವಾಲಗೆ ಮಾನಮಂಗಳಂ ಮುಕ್ತಿಗೆ ಜಾಗರಕ್ಕೆ ಪಡೆದ ಕಾರುಣ್ಯ ಮೂರ್ತಿ ಗೌರವಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಾನಸಾವತಾರಗೆ ವೇದ ಉತ್ಪಾದಕೆ ವಾಸಿತಾನಂದ ಪದ ಸಕಲೇಶಗೆ ವಾಸುದೇವಂ ಬೆಟ್ಟನಗೆ ದಾಸರನ ಕಾಯುವರು ರಮಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹರೇ ಶಿವಮಾತ ಅಧಿಕ ಮಾಸದಲ್ಲಿ ನಡೆದಂತಹ ಪಂಚಾಯತಿ ಕಾರ್ಯಕ್ರಮಗಳಿಗೆ ಚಿಂಚವಾಡ ಕೇಂದ್ರದಿಂದ ದಾಸವರ್ಗದಿಂದ ದಾಸ ಭಾವದವರೆಗಿನ ವರ್ಗದವರೆಗಿನ ಅನೇಕ ಸದಸ್ಯರು ಭಾಗವಹಿಸಿ ಈ ಒಂದು ಸೇವೆಯನ್ನು ಸಮರ್ಪಿಸಿದ್ದಾರೆ. ಈ ಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳಿಗೆ ನಮ್ಮ ಕೇಂದ್ರದ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮ ಗುರುಗಳ ಅಂತರ್ಯಾಮಿಯಾದಂತಹ ಪೂಜ್ಯ ಸ್ವಾಮಿಗಳ ಅಂತರ್ಯಾಮಿಯಾದಂತಹ ಶ್ರೀರಂಗಪುರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಸಿಂಹ ದೇವರಲ್ಲಿ ಈ ಸೇವೆಯನ್ನ ಸಮರ್ಪಿಸುತ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ